ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಷ್ಟ್ರ. ಅದರ ಜೊತೆಗೆ ಕೆಲ ಕಾಯಿಲೆಗಳ ಅತಿ ಹೆಚ್ಚು ಸಂಖ್ಯೆಯ ರೋಗಿಗಳಿರೋ ರಾಷ್ಟ್ರ ಕೂಡ ಹೌದು. ಪ್ರಪಂಚದ ಒಟ್ಟಾರೆ TB ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ರೋಗಕ್ಕೆ ತುತ್ತಾಗಿರೋ ಜನರ ಪೈಕಿ 28% ಜನ ಭಾರತದಲ್ಲಿದ್ದಾರೆ. ಒಂದಿನಕ್ಕೆ 900ಕ್ಕೂ ಅಧಿಕ ಜನರು ಭಾರತದಲ್ಲಿ TBಗೆ ಪ್ರಾಣ ಕಳ್ಕೊಳ್ತಿದ್ದಾರೆ ಪ್ರತಿದಿನ. ಜಾಗತಿಕವಾಗಿ ಪ್ರತಿ ವರ್ಷ 16 ಲಕ್ಷ ಜನ ಈ TBಯಿಂದ ಪ್ರಾಣ ಕಳ್ಕೊಳ್ತಿದ್ದಾರೆ. ಕೋವಿಡ್ ಬಂದ ತಕ್ಷಣ ಜಗತ್ತು ಹೌಹಾರ್ಬಿಡ್ತು. ಆದರೆ TB ನೋಡಿ, ಇಂಥ ಮಾರಣಾಂತಿಕ ಕಾಯಿಲೆಗೆ ಇನ್ನೂ ಎಫೆಕ್ಟಿವ್ ಆಗಿರೋ ಮದ್ದು ಸಿಕ್ಕಿಲ್ಲ. ಕಳೆದ 100 ವರ್ಷಗಳಿಂದ ಈ ಕಾಯಿಲೆಗೆ ಒಂದೇ ವ್ಯಾಕ್ಸಿನ್ ಬಳಸಲಾಗ್ತಾ ಇದೆ. ಆದರೆ ಈಗ ಭಾರತದ ವ್ಯಾಕ್ಸಿನ್ ತಯಾರಕ ಕಂಪನಿಯಾಗಿರೋ ಭಾರತ್ ಬಯೋಟೆಕ್ ದೇಸಿಯಾಗಿ TB ವ್ಯಾಕ್ಸಿನ್ ತಯಾರಿಸೋಕೆ ಮುಂದಾಗಿದೆ. ಮತ್ತೊಮ್ಮೆ ಕೊರೋನಾ ವ್ಯಾಕ್ಸಿನ್ನಂತೆ ಲಸಿಕಾ ಕ್ರಾಂತಿ ಮಾಡೋಕೆ ಮುಂದಾಗಿದೆ. ಹಾಗಿದ್ರೆ ಅಸಲಿಗೆ ಈ TB ಕಾಯಿಲೆ ಬರೋದಾದ್ರೂ ಹೇಗೆ? ಇದೆಷ್ಟು ಡೇಂಜರಸ್? ಭಾರತ್ ಬಯೋಟೆಕ್ ತಯಾರಿಸ್ತಿರೋ ವ್ಯಾಕ್ಸಿನ್ ಕತೆ ಏನು? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ. ಸ್ನೇಹಿತರೆ, ಭಾರತದಲ್ಲಿ ವಯಸ್ಕರಲ್ಲಿ ಸ್ಪೇನ್ ಮೂಲದ TB ನಿರೋಧಕ ಲಸಿಕೆಯ ಕ್ಲಿನಿಕಲ್ ಟ್ರಯಲ್ಸ್ ಶುರು ಮಾಡಿರೋದಾಗಿ ಭಾನುವಾರ ಭಾರತ್ ಬಯೋಟೆಕ್ ಅನೌನ್ಸ್ ಮಾಡಿದೆ. ಸದ್ಯಕ್ಕೆ ಆಯ್ದ ಕೆಲ ವಯಸ್ಕರಿಗೆ ಮಾತ್ರ ವ್ಯಾಕ್ಸಿನ್ ಕೊಡಲಾಗ್ತಾ ಇದೆ. ಸ್ಪೇನ್ ಮೂಲದ ಬಯೋಫ್ಯಾಬ್ರಿ ಅನ್ನೋ ಸಂಸ್ಥೆ ಈ ಲಸಿಕೆ ಕಂಡುಹಿಡಿದಿದ್ದು, ಭಾರತ್ ಬಯೋಟೆಕ್ ಈ ಕಂಪನಿಯೊಂದಿಗಿನ ಕೊಲ್ಯಾಬೊರೇಷನ್ ಅಲ್ಲಿ ಈ ಲಸಿಕೆ ತಯಾರಿಕೆ, ಅಭಿವೃದ್ಧಿ ಹಾಗೂ ಮಾನವ ಪರೀಕ್ಷೆಗೆ ಮುಂದಾಗಿದೆ. ಈಗಾಗಲೇ ಹಲವು ದೇಶಗಳಲ್ಲಿ ಈ ಲಸಿಕೆಯ ಪ್ರಾಯೋಗಿಕ ಅಭಿಯಾನ ಮಾಡಲಾಗಿದೆ. ಅಲ್ಲದೆ ಇದರ ಎಫಿಕಸಿ ಅಥವಾ ಪರಿಣಾಮಕಾರಿ ಶಕ್ತಿಯ ಬಗ್ಗೆ ಸ್ಟಡಿ ಕೂಡ ಮಾಡಲಾಗ್ತಾ ಇದೆ. MTB ವ್ಯಾಕ್. ಸ್ನೇಹಿತರೆ, ಸ್ಪೇನ್ನ ಬಯೋಫ್ಯಾಬ್ರಿ ಸಂಸ್ಥೆ ತಯಾರಿಸಿರೋ ಈ ವ್ಯಾಕ್ಸಿನ್ ಹೆಸರು MTB ವ್ಯಾಕ್ ಅಂತ. ಇದರ ಫುಲ್ ಫಾರ್ಮ್ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಪ್ಯಾಥೋಜನ್ ವ್ಯಾಕ್ಸಿನ್ ಅಂತ. ಪ್ಯಾಥೋಜನ್ ಅಂದರೆ ರೋಗಕಾರಕ ಅಂತ. ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು TB ಕಾಯಿಲೆ ಉಂಟು ಮಾಡೋ ಬ್ಯಾಕ್ಟೀರಿಯಾದ ಹೆಸರು. ಇನ್ನು ಈ ವ್ಯಾಕ್ಸಿನ್ ಸ್ಪೆಷಾಲಿಟಿ ಏನು ಅಂದರೆ, ಇದು ಮೊದಲ ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್. ಅಂದರೆ ಜೀವ ಇರೋ ಮನುಷ್ಯನಿಂದ ಬ್ಯಾಕ್ಟೀರಿಯಾವನ್ನು ಪ್ರತ್ಯೇಕಿಸಿ ಅದನ್ನು ಜೆನೆಟಿಕಲಿ ಮಾಡಿಫೈ ಮಾಡಿ ತಯಾರಿಸಲಾಗಿದೆ. TBಗೆ ಕಾರಣ ಆಗೋ ರೋಗಾಣುವನ್ನು, ಈ ಬ್ಯಾಕ್ಟೀರಿಯಾವನ್ನು ನಿಷ್ಕ್ರಿಯಗೊಳಿಸಿ ಅಥವಾ ಅದು ರೋಗಕಾರಕ ಅಲ್ಲದಂತೆ ಮಾಡಿ ಈ ವ್ಯಾಕ್ಸಿನ್ ಅನ್ನು ತಯಾರಿಸಲಾಗಿರುವಂಥದ್ದು. ಈ ರೀತಿ ಮಾಡಿಫೈ ಮಾಡಿ ತಯಾರಿಸಿರೋ ವ್ಯಾಕ್ಸಿನ್ಗಳ ಪೈಕಿ ಕ್ಲಿನಿಕಲ್ ಟ್ರಯಲ್ಗೆ ಅಪ್ರೂವಲ್ ಸಿಕ್ಕಿರೋ ಏಕೈಕ ವ್ಯಾಕ್ಸಿನ್ MTB ವ್ಯಾಕ್. ಇದೀಗ ಇಡೀ ಪ್ರಪಂಚಕ್ಕೆ ಕೋವ್ಯಾಕ್ಸಿನ್ ಕಳಿಸಿದ ಭಾರತ್ ಬಯೋಟೆಕ್ ಬಯೋಫ್ಯಾಬ್ರಿ ಜೊತೆಗೆ ಸೇರಿ TB ವ್ಯಾಕ್ಸಿನ್ ತಯಾರಿಸ್ತಾ ಇದ್ದಾರೆ. 100 ವರ್ಷಗಳ ನಂತರ ಹೊಸ ವ್ಯಾಕ್ಸಿನ್. ಆಗಲೇ ಹೇಳಿದ ಹಾಗೆ 100 ವರ್ಷಗಳಿಂದ ಕ್ಷಯ ರೋಗಕ್ಕೆ BCG ಅಂದರೆ ಬ್ಯಾಸಿಲಸ್ ಕಾಲ್ಮೆಟ್ ಆ್ಯಂಡ್ ಗೊಯರಿನ್ ಅನ್ನೋ ವ್ಯಾಕ್ಸಿನ್ ಬಳಸಲಾಗ್ತಾ ಇತ್ತು. ನಿಮ್ಮ ಎಡಗೈ ತೋಳನ್ನು ಒಂದ್ಸಲ ಚೆಕ್ ಮಾಡಿಕೊಂಡ್ರೆ BCG ವ್ಯಾಕ್ಸಿನ್ ಗುರುತು ಕಾಣಿಸುತ್ತೆ. ಭಾರತದಲ್ಲಿ ಹುಟ್ಟೋ ಎಲ್ಲ ಮಕ್ಕಳಿಗೆ ಮೊದಲ 5 ವರ್ಷದ ಒಳಗೆ ಯಾವಾಗಲಾದರೂ ಈ ವ್ಯಾಕ್ಸಿನ್ ಹಾಕಲಾಗುತ್ತೆ. ಹೆಚ್ಚಿನ ಕೇಸ್ಗಳಲ್ಲಿ ಮೊದಲ 2 ವಾರಗಳ ಒಳಗೆ ಹಾಕಲಾಗುತ್ತೆ. ಇದನ್ನು ಬೊವೈನ್ ಪ್ಯಾಥೋಜನ್ ಅಂದರೆ ಗೋವಿನಿಂದ ತೆಗೆದ ಪ್ಯಾಥೋಜನ್ನಿಂದ, ರೋಗಕಾರಕದಿಂದ ತಯಾರಿಸಲಾಗ್ತಾ ಇತ್ತು. ಕಾರಣ ಏನಂದರೆ, 19ನೇ ಶತಮಾನದಲ್ಲಿ ಜನರಿಗೆ ಹಸುವಿನ ಹಾಲಿನ ಮೂಲಕ TB ಸ್ಪ್ರೆಡ್ ಆಗ್ತಾ ಇತ್ತು. ನಂತರ ಅದೇ ಹಸುವಿನ ಸಹಾಯದಿಂದ ಈ ಕಾಯಿಲೆಗೆ ವ್ಯಾಕ್ಸಿನ್ ಸಿಕ್ತು. ಆದರೆ ಈಗ ತಯಾರಾಗಿರೋ ಸ್ಪೇನ್ ಮೂಲದ ಮಾನವನ ಪ್ಯಾಥೋಜನ್ನಿಂದ ತಯಾರಿಸಿರೋ MTB ವ್ಯಾಕ್ TB ನಿರ್ಮೂಲನೆಗೆ ಹೊಸ ಆಯುಧ ಅಂತ ಹೇಳಲಾಗ್ತಾ ಇದೆ. ಭಾರತದಲ್ಲೇ ಅತಿ ಹೆಚ್ಚು ಕೇಸ್ಗಳು. ಮನುಷ್ಯರಿಗೆ ಕಾಟ ಕೊಟ್ಟಿರೋ ಡೆಡ್ಲಿ ಸಾಂಕ್ರಾಮಿಕ ರೋಗಗಳಲ್ಲೊಂದಾಗಿರುವಂಥ ಕ್ಷಯರೋಗ ಭಾರತೀಯರಿಗೆ ಅತಿ ಹೆಚ್ಚು ಕಾಟ ಕೊಡ್ತಾ ಇದೆ. ಜಗತ್ತಲ್ಲಿ ಒಂದಿನಕ್ಕೆ 30,000 ಜನರ ದೇಹಕ್ಕೆ ಈ ಕಾಯಿಲೆ ಅಂಟಿಕೊಳ್ತಾ ಇದೆ. ಈ ಪೈಕಿ 3,500 ಜನ ಜಗತ್ತಿನಾದ್ಯಂತ ಪ್ರಾಣ ಬಿಡ್ತಿದ್ದಾರೆ. ದಿನಕ್ಕೆ 3,500 ಜನ. ಈ ಪೈಕಿ ಭಾರತದಲ್ಲೇ ಬರೀ ನಮ್ಮ ಒಂದು ದೇಶದಲ್ಲೇ 930 ಜನ, ಹತ್ತತ್ರ 1,000 ಜನ TBಗೆ ಪ್ರತಿದಿನ ಪ್ರಾಣ ಕಳ್ಕೊಳ್ತಿದ್ದಾರೆ. ಕಂಪ್ಯಾರಿಸನ್ಗೆ ಹೇಳಬೇಕು ಅಂದರೆ, ನಮ್ಮಲ್ಲಿ ದಿನವೊಂದಕ್ಕೆ ಅಪಘಾತ ಆಗಿ ಸಾಯೋರ ಸಂಖ್ಯೆ ಸುಮಾರು 460 ಆಸುಪಾಸು. ಸೊ ಸದ್ಯ ಅಪಘಾತಕ್ಕೆ ಸಾಯೋರಿಗಿಂತ ಡಬಲ್ಗಿಂತಲೂ ಜಾಸ್ತಿ ಪ್ರಮಾಣದಲ್ಲಿ TBಗೆ ಭಾರತೀಯರು ಬಲಿಯಾಗ್ತಾ ಇದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ 2023ರ ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ 2022ರಲ್ಲಿ ವರದಿಯಾದ TB ಕೇಸ್ಗಳ ಸಂಖ್ಯೆ ಬರೋಬ್ಬರಿ 28 ಲಕ್ಷ. ಅಂದರೆ ಒಂದಿನಕ್ಕೆ 7,000ಕ್ಕೂ ಅಧಿಕ ಜನರಿಗೆ ಕ್ಷಯರೋಗ ಕಾಣಿಸ್ಕೊಂಡಿತ್ತು ಅಂತ. ಇದು ಜಗತ್ತಿನ ಒಟ್ಟಾರೆ TB ಕೇಸ್ಗಳ
1/3 ಭಾಗ, 27%, ಹತ್ತತ್ರ 1/3 ಭಾಗ. ಅಲ್ಲದೆ ಇದು ರಿಪೋರ್ಟ್ ಆಗಿರೋ ಕೇಸ್ಗಳ ಸಂಖ್ಯೆ ವಾಸ್ತವದಲ್ಲಿ ಇನ್ನೂ ಜಾಸ್ತಿ ಇರ್ಬೋದು ಅಂತ ತಜ್ಞರು ಹೇಳ್ತಾರೆ. ಈ 28.2 ಲಕ್ಷ ರೋಗಿಗಳ ಪೈಕಿ 12% ಅಂದರೆ ಬರೋಬ್ಬರಿ 3.42 ಲಕ್ಷ ಜನ ಟಿಬಿಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಭಾರತ ಬಿಟ್ಟರೆ ಇಂಡೋನೇಷ್ಯಾ 10%, ಚೈನಾ 7.1%, ಫಿಲಿಪೈನ್ಸ್ 7% ನಂತರದ ಸ್ಥಾನಗಳಲ್ಲಿವೆ. 2022ರಲ್ಲಿ ಭಾರತದಲ್ಲಿ ಪ್ರತಿ 1 ಲಕ್ಷ ಜನರಿಗೆ ಭಾರತದಲ್ಲಿ 199 ಜನಕ್ಕೆ ಟಿಬಿ ಕೇಸ್ ಬಂದಿದೆ. ಆದರೆ ಜಾಗತಿಕ ಸರಾಸರಿ 1 ಲಕ್ಷ ಜನರಿಗೆ 133 ಮಾತ್ರ ಇದೆ. ಟಿಬಿ ಇತಿಹಾಸ ಸ್ನೇಹಿತರೆ, ವೈಟ್ ಡೆತ್ ಅಂತ ಕರೆಸ್ಕೊಳ್ಳೋ ಕ್ಷಯರೋಗ ಪುರಾತನ ಕಾಲದಿಂದಲೂ ಇದೆ. 17,000 ವರ್ಷಗಳ ಕಾಡೆಮ್ಮೆಗಳ ಪಳೆಯುಳಿಕೆ, ಈಜಿಪ್ಷಿಯನ್ ಮಮ್ಮಿಗಳ ದೇಹದಲ್ಲೂ ಟಿಬಿ ರೋಗಾಣು ಪತ್ತೆಯಾಗಿದೆ. 1689ರಲ್ಲಿ ಬ್ರಿಟನ್ನ ರಿಚರ್ಡ್ ಮಾರ್ಟನ್ ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಪತ್ತೆ ಹಚ್ಚಿದರು. 1882ರ ಜರ್ಮನಿಯ ರಾಬರ್ಟ್ ಕೋಚ್ ಟಿಬಿ ಉಂಟು ಮಾಡೋ ಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಕಿಂಗ್ಡಮ್ ಅನ್ನು ಕಂಡುಹಿಡಿದರು. 1905ರ ಮಾರ್ಚ್ 24ನೇ ತಾರೀಕು ಅವರಿಗೆ ಇದೇ ಕಾರಣಕ್ಕೆ ನೊಬೆಲ್ ಪ್ರಶಸ್ತಿ ಕೂಡ ಬಂತು. ಇದೇ ಕಾರಣಕ್ಕೆ ಮಾರ್ಚ್ 24ನ್ನು ವಿಶ್ವ ಕ್ಷಯರೋಗ ದಿನ ಅಂತ ಕೂಡ ಗುರುತಿಸಲಾಗಿದೆ. ಕ್ಷಯರೋಗ ಹೇಗೆ ಹರಡುತ್ತೆ? ಹೆಸರೇ ಹೇಳೋ ಹಾಗೆ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಥವಾ MTB ಅನ್ನೋ ಬ್ಯಾಕ್ಟೀರಿಯಾದಿಂದ ಈ ಕಾಯಿಲೆ ಹರಡುತ್ತೆ. ಸಾಮಾನ್ಯವಾಗಿ ಈ ಕಾಯಿಲೆ ಶ್ವಾಸಕೋಶಕ್ಕೆ ಅಫೆಕ್ಟ್ ಮಾಡುತ್ತೆ. ಶ್ವಾಸಕೋಶದ ನಂತರ ದೇಹದ ಇತರ ಭಾಗಗಳಿಗೆ ಹರಡುತ್ತೆ. ಮುಖ್ಯವಾಗಿ ಕೆಮ್ಮು, ಕೆಮ್ಮಿನಲ್ಲಿ ರಕ್ತ, ಜ್ವರ, ರಾತ್ರಿ ಹೊತ್ತು ಬೆವರೋದು, ತೂಕದ ಇಳಿಕೆ ಇದರ ಲಕ್ಷಣ. ಹೆಚ್ಚಿನ ಕೇಸ್ಗಳಲ್ಲಿ ಯಾವುದೇ ಲಕ್ಷಣಗಳೇ ಇರೋದಿಲ್ಲ. ಇದನ್ನು ಲ್ಯಾಟೆಂಟ್ ಟಿಬಿ ಅಂತಾರೆ. ಲ್ಯಾಟೆಂಟ್ ಟಿಬಿ ಬಂದವರ ಪೈಕಿ 5-10% ಜನರಿಗೆ ಮಾತ್ರ ಟಿಬಿ ಜಾಸ್ತಿ ಆಗುತ್ತೆ. ಆಗ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ ಅಂದರೆ ಮಾರಣಾಂತಿಕ ಆಗುತ್ತೆ. ಈ ಕಾಯಿಲೆ ಬಹಳ ಈಸಿಯಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ. ಟಿಬಿ ರೋಗಿಗಳ ಕೆಮ್ಮು, ಸೀನು, ಉಗುಳುವಿಕೆ, ಮಾತುಗಳಿಂದಲೂ ಗಾಳಿ ಮೂಲಕ ಪಕ್ಕದಲ್ಲಿದ್ದವರಿಗೆ ರೀಚ್ ಆಗುತ್ತೆ. ಅಲ್ಲದೆ ಟಿಬಿ ಬ್ಯಾಕ್ಟೀರಿಯಾದ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಅದು ನಮ್ಮ ರೋಗ ನಿರೋಧಕ ಶಕ್ತಿಯಿಂದ ಕಾಪಾಡಿಕೊಳ್ಳುತ್ತೆ. ಹೀಗಾಗಿ ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ಮೆಡಿಸಿನ್ ಅವುಗಳನ್ನು ಡ್ಯಾಮೇಜ್ ಮಾಡಲ್ಲ, ಅವುಗಳನ್ನು ಕೊಲ್ಲಲ್ಲ. ಇತ್ತೀಚೆಗಂತೂ ಹಲವು ರೀತಿಯ ಮೆಡಿಸಿನ್ ದಾಳಿಯನ್ನು ತಡೆದುಕೊಳ್ಳುವಂತಹ ಈ ಬ್ಯಾಕ್ಟೀರಿಯಾದ ಸ್ಟ್ರೇನ್ಗಳು ಅಥವಾ ತಳಿಗಳು ಡೆವಲಪ್ ಆಗಿವೆ. ವೇರಿಯಂಟ್ಗಳು ಬರ್ತಾನೆ ಇವೆ. ಹೀಗಾಗಿ ಬಹಳ ಕೇರ್ಫುಲ್ ಆಗಿರಬೇಕು. ಟ್ರೀಟ್ಮೆಂಟ್ 1906ರಲ್ಲಿ ಫ್ರಾನ್ಸ್ನ ಆಲ್ಬರ್ಟ್ ಕಾಲ್ಮೆಟ್ ಹಾಗೂ ಕ್ಯಾಮಿಲಿ ಗುಯೆರಿನ್ ಸೇರಿ ಒಂದು ವ್ಯಾಕ್ಸಿನ್ ತಯಾರಿಸಿದರು. ಆ ವ್ಯಾಕ್ಸಿನ್ಗೆ ಅವರ ಹೆಸರನ್ನೇ ಇಟ್ಟು ಬ್ಯಾಸಿಲಿ ಕಾಲ್ಮೆಟ್ ಗುಯೆರಿನ್ ಅಥವಾ BCG ಅಂತ ಕರೆಯಲಾಯಿತು. ಇದೇ BCG ಇಂದಿಗೂ ಬಳಕೆಯಲ್ಲಿರೋದು. ಆಗಲೇ ಹೇಳಿದ ಹಾಗೆ ಅದು ಹಸುವಿನಲ್ಲಿದ್ದ ಬ್ಯಾಕ್ಟೀರಿಯಾದ ಸಹಾಯದಿಂದ ತಯಾರಿಸಲ್ಪಟ್ಟ ವ್ಯಾಕ್ಸಿನ್. ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಟಿಬಿ ವಾಸಿ ಮಾಡಬಹುದಾದ ಕಾಯಿಲೆ. ನಿರಂತರ 6 ತಿಂಗಳ ಕೋರ್ಸ್ನಲ್ಲಿ ಈ ಕಾಯಿಲೆ ಬಂದವರಿಗೆ 4 ರೀತಿಯ ಆಂಟಿಬಯೋಟಿಕ್ಸ್ ಕೊಟ್ಟು ವಾಸಿ ಮಾಡಬೇಕು. ಒಂದು ವೇಳೆ ಕಾಯಿಲೆ ಮೆದುಳು, ಸ್ಪೈನಲ್ ಕಾರ್ಡ್, ಹೃದಯದ ಸುತ್ತ ಹರಡಿದ್ರೆ ಕೆಲ ವಾರಗಳವರೆಗೆ ಸ್ಟಿರಾಯ್ಡ್ ಮೆಡಿಸಿನ್ ಕೂಡ ಕೊಡಬೇಕಾಗಿ ಬರುತ್ತೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಮ್ಮು ಜಾಸ್ತಿ ಆಗ್ತಿದ್ದಂತೆ ಹೆಚ್ಚಿನ ಮುತುವರ್ಜಿ ವಹಿಸಿ ಐಸೋಲೇಟ್ ಮಾಡಿಕೊಂಡು ಡಾಕ್ಟರ್ ಸಲಹೆ ಮೇರೆಗೆ ಟ್ರೀಟ್ಮೆಂಟನ್ನು ಫಾಲೋ ಮಾಡೋದು ಮುಖ್ಯ. ನಿಮ್ಮ ನವಜಾತ ಮಕ್ಕಳಿಗೆ ವ್ಯಾಕ್ಸಿನ್ ಮಿಸ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕೋವಿಡ್ನಿಂದ ಹೆಚ್ಚಾದ ಟಿಬಿ ಕೇಸ್ಗಳು. ಸ್ನೇಹಿತರೆ, ಕೊರೋನಾ ಟೈಮ್ನಲ್ಲಿ ಹೆಚ್ಚು ನಿರ್ಬಂಧಗಳಿದ್ದ ಕಾರಣ ಟಿಬಿ ಪತ್ತೆ ಹಚ್ಚುವಿಕೆ ಪ್ರಮಾಣ ಕುಸಿದು ಹೋಯಿತು, ಚಿಕಿತ್ಸೆನೂ ಕಮ್ಮಿ ಆಯಿತು. ಇದೇ ಕಾರಣಕ್ಕೆ ಭಾರತ ಸೇರಿ ಜಾಗತಿಕವಾಗಿ ಕೋವಿಡ್ ಜೊತೆಗೆ ಟಿಬಿ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಈಗೀಗ ಟಿಬಿ ಬ್ಯಾಕ್ಟೀರಿಯಾದ ಹೊಸ ವೇರಿಯಂಟ್ಗಳು, ಸ್ಟ್ರೇನ್ಗಳು ಡೆವಲಪ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ವಿ. ಸೊ ಈ ಹೊಸ ಸ್ಟ್ರೇನ್ಗಳ ವಿರುದ್ಧ ಹೋರಾಡೋಕ್ಕೆ ಹೊಸ ವ್ಯಾಕ್ಸಿನ್ ಅಗತ್ಯ ಇತ್ತು. ಇದೇ ಕಾರಣಕ್ಕೆ ಈಗ MTB ವ್ಯಾಕ್ ಬಹಳ ಮಹತ್ವ ಪಡ್ಕೊಳ್ತಾ ಇದೆ. ಆಗಲೇ ಹೇಳಿದ ಹಾಗೆ ವಯಸ್ಕರು ಹಾಗೂ ಅಡೋಲಸೆಂಟ್ ಅಂದರೆ 10 ವರ್ಷ ಮೇಲ್ಪಟ್ಟವರಿಗೆ ಈಗ ಈ ವ್ಯಾಕ್ಸಿನ್ ಹಾಕಲಾಗ್ತಾ ಇದೆ. ಈಗಾಗಲೇ ವಿದೇಶಗಳಲ್ಲಿ ಈ ವ್ಯಾಕ್ಸಿನನ್ನು ನವಜಾತ ಶಿಶುಗಳಿಗೂ ಹಾಕಲಾಗ್ತಾ ಇದೆ. ಸೌತ್ ಆಫ್ರಿಕಾದ 7,000 ನವಜಾತ ಶಿಶುಗಳು, ಮಡಗಾಸ್ಕರ್ನ 60,000, ಸೆನೆಗಲ್ನ 60 ನ್ಯೂಬಾರ್ನ್ ಬೇಬಿಗಳಿಗೆ, 1,900 ಮಕ್ಕಳಿಗೆ ಈ ವ್ಯಾಕ್ಸಿನ್ ಹಾಕಲಾಗಿದೆ. ಭಾರತ್ ಬಯೋಟೆಕ್ ಇದನ್ನು ಹೇಳಿದೆ. HIV ಸೇರಿ ಇತರ ವೈರಸ್ಗಳಿಂದ ಬಾಧಿತರಾಗಿರೋರಿಗೆ ವ್ಯಾಕ್ಸಿನ್ ನೀಡಿ ಸ್ಟಡಿ ಮಾಡಲಾಗ್ತಾ ಇದೆ. ಅಮೆರಿಕದಲ್ಲಿ ಬಿಲ್ ಗೇಟ್ಸ್ ಹಾಗೂ ಅವರ ಪತ್ನಿ ಮೆಲಿಂಡಾ ಗೇಟ್ಸ್ ಈ ಲಸಿಕಾ ಅಭಿಯಾನ ಹಾಗೂ ಅದರ ಅಧ್ಯಯನಕ್ಕೆ ಫಂಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಭಾರತೀಯರು ಸೇರಿ ಜಗತ್ತನ್ನೇ ಕಿತ್ತು ತಿಂತಾ ಇರೋ ಈ ಬ್ಯಾಕ್ಟೀರಿಯಾ ನಿರ್ಮೂಲನೆಗೆ MTB ವ್ಯಾಕ್ ವರದಾನವಾಗುತ್ತಾ ಕಾದು ನೋಡಬೇಕಾಗಿದೆ.